ವೀಕ್ ಡೇಸ್ ನಲ್ಲಿ ಪ್ರೊಫೆಸರ್, ವೀಕೆಂಡ್ ನಲ್ಲಿ ಖತರ್ನಾಕ್ ಕಳ್ಳಿ. ಬಸವನಗುಡಿ ಪೊಲೀಸರಿಂದ ಐನಾತಿ ಕಳ್ಳಿ ರೇವತಿ ಅರೆಸ್ಟ್ ಆಗಿದ್ದಾಳೆ. ಬೆಳ್ಳಂದೂರು ಖಾಸಗಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಂತಹ ಕಳ್ಳಿ ರೇವತಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಭಾನುವಾರ ಸಂಬಂಧಿಕರ ರೀತಿ ಮದುವೆ ಮನೆಗೆ ಎಂಟ್ರಿ ಆಗಿ ಕಳ್ಳತನವನ್ನ ಮಾಡ್ತಾಳೆ. ಡೌಟ್ ಬರದ ಹಾಗೆ ಎಲ್ಲರನ್ನೂ ಮಾತನಾಡಿಸಿ ಚಿನ್ನಾಭರಣವನ್ನ ಎಗರಿಸ್ತಾ ಇದ್ದಂತಹ ಕಳ್ಳಿ ಚಿನ್ನವನ್ನ ಕದ್ದು ಮದುವೆ ಮನೆ ಊಟ ಮಾಡಿಕೊಂಡು ಕಳ್ಳಿ ಎಸ್ಕೇಪ್ ಆಗ್ತಾ ಇತ್ತು. ನವೆಂಬರ್ 25ರಂದು ಬಸವನಗುಡಿ ದ್ವಾರಕನಾಥ ಚೌಟ್ರಿಯಲ್ಲಿ ತನ್ನ ಕೈ ಚಳಕವನ್ನ ತೋರಿಸಿದ್ದಾಳೆ. ಬೆಂಗಳೂರಿನ ಕೆಆರ್ ಪುರಂನಲ್ಲಿ ವಾಸವಾಗಿದ್ದಂತಹ ಶಿವಮೊಗ್ಗ ಮೂಲದ ರೇವತಿ ಬಸವನಗುಡಿ ಪೊಲೀಸ್ ವಿಚಾರಣೆ ಸಂದರ್ಭದಲ್ಲಿ 3 ಕಳವು ಪ್ರಕರಣ ಬೆಳಕಿಗೆ ಬಂದಿದೆ. ಬೇರೆ ಬೇರೆ ಕಲ್ಯಾಣ ಮಂಟಪದಲ್ಲಿ ಇದೇ ರೀತಿ ಕೃತ್ಯವನ್ನ ಎಸಗಿರೋದು ಪತ್ತೆಯಾಗಿದೆ. ನೋಡೋದಕ್ಕೆ ಪಾಪ ಏನು ಗೊತ್ತೇ ಆಗೋದಿಲ್ವೇನೋ ಅನ್ನೋ ರೇಂಜಿಗೆ ಮುಗ್ಧತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, 4 ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸುವಂತಹ ಪ್ರೊಫೆಸರ್ ಕಳ್ಳಿ ಅಂತಂದ್ರೆ ಎಷ್ಟರ ಮಟ್ಟಿಗೆ ಮಾನ ಮರ್ಯಾದೆಯ ರಾಜ ಆಗಿರ್ಬೋದು? ಯಾವ ರೀತಿಯಾಗಿ ಕಳ್ತನ ಮಾಡ್ತಾ ಇದ್ರಂತೆ, ಎಲ್ಲೆಲ್ಲಿ ಕಳ್ತನ ಆಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ರಮ್ಯಾ, ಈ ಕೇಸ್ ದಾಖಲಾಗಿರೋದು ಬಸವನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿ ಪ್ರದೇಶದಲ್ಲಿ. ಈ ಒಂದು ಕೇಸ್ನ ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದ್ರೆ, ಈಕೆ ಮೂಲತಃ ಪ್ರೊಫೆಸರ್ ಆಗಿದ್ದಾರೆ. ಹಗಲೊತ್ತಿನಲ್ಲಿ ಇವರು ಪಾಠ ಹೇಳುವ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ತಾರೆ. ಆದ್ರೆ ರಾತ್ರಿ ಹೊತ್ತು ಏನು ಕದಿಯುವ ಚಾಳಿಯಲ್ಲಿ ಏನು ಈ ಒಂದು ಫಂಕ್ಷನ್ಗಳು ನಡೆಯುತ್ತೆ ಅಂತಹ ಹಾಲ್ಗಳಿಗೆ ಭೇಟಿಯನ್ನ ನೀಡಿ ಅಲ್ಲಿ ಚಿನ್ನಾಭರಣಗಳಾಗಿರ್ಬಹುದು, ಅದೇ ರೀತಿ ಆರ್ಟಿಫಿಷಿಯಲ್ ಚಿನ್ನಾಭರಣಗಳಾಗಿರ್ಬಹುದು, ಇವೆಲ್ಲವನ್ನು ಸಹ ಕದ್ದು ತನ್ನ ಜೀವನವನ್ನ ನಡೆಸ್ತಾ ಇದ್ರು. ಮೊದಲನೇದಾಗಿ ಇವರಿಗೆ ಮೊದಲ ಹಂತದಲ್ಲಿ ಯಾವುದೇ ರೀತಿಯ ಅನುಮಾನ ಬಾರದ ರೀತಿಯಲ್ಲಿ ಈಕೆ ಕೆಲಸವನ್ನ ಮಾಡ್ತಾ ಇದ್ದು, ನಂತರದಲ್ಲಿ ಈಕೆಯ ಕೃತ್ಯ ಸುಮಾರು 3 ರಿಂದ 4 ಕಡೆ ಇದೇ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಆ ಸಮಯದಲ್ಲಿ ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ. ಆ ನಂತರದಲ್ಲಿ ಎಚ್ಚೆತ್ತ ಪೊಲೀಸರು ಇವಳನ್ನ ಬಂಧಿಸ್ತಾರೆ. ಫೋಟೋದಲ್ಲಿ ನೀವು ನೋಡೋದಕ್ಕೆ ಅಮಾಯಕ ತರ ಇರುವ ಈಕೆ ಸುಮಾರು 4 ರಿಂದ 5 ಕೇಸ್ಗಳಲ್ಲಿ ಸಾಕಷ್ಟು ಮೌಲ್ಯದ ಚಿನ್ನಾಭರಣಗಳನ್ನ ಅಪಹರಣ ಮಾಡಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾಳೆ. ಮೂಲತಃ ಈಕೆ ಶಿವಮೊಗ್ಗದವಳು ಅನ್ನುವ ಒಂದು ಮಾಹಿತಿ ಕೂಡ ಇದೆ. ಅದರಲ್ಲಿ ಅತಿ ಮುಖ್ಯವಾಗಿ ಏನು ಈ ಕಳ್ಳಿ ಇದ್ದಾಳೆ, ಇವಳು ವಾರ ಪೂರ್ತಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕನ್ನಡದ ಪ್ರೊಫೆಸರ್ ಆಗಿ ವೃತ್ತಿಯನ್ನ ಮಾಡ್ತಾ ಇದ್ಲು. ಭಾನುವಾರದ ಸಮಯ ಬಂದ್ರೆ ಸಾಕು, ಮದುವೆಯ ಸಂಬಂಧಿಕರು ಎನ್ನುವ ರೀತಿಯಲ್ಲಿ ಮದುವೆ ಮನೆಗೆ ಎಂಟ್ರಿ ಕೊಟ್ಟು ಅಲ್ಲಿ ಪರಿಚಯವನ್ನ ಮಾಡಿಕೊಂಡು ಚಿನ್ನಾಭರಣಗಳನ್ನ ಲೂಟಿ ಮಾಡ್ತಾ ಇದ್ಲು. ಮೂಲತಃ ಶಿವಮೊಗ್ಗ ಮೂಲದ ರೇವತಿ ಬೆಂಗಳೂರಿನ ಕೆಆರ್ ಪುರಂನಲ್ಲಿ ವಾಸವಾಗಿದ್ದು, ಭಾನುವಾರದ ದಿನ ಬೆಂಗಳೂರಿನ ರೌಂಡ್ಸ್ ಹಾಕ್ತಾ ಇದ್ಲು. ಎಲ್ಲೆಲ್ಲಿ ಮದುವೆ ನಡೆಯುತ್ತೆ, ಎಲ್ಲೆಲ್ಲಿ ಕಲ್ಯಾಣ ಮಂಟಪಗಳಲ್ಲಿ ನಾವು ಹೋಗಿ ಕೆಲಸವನ್ನ ಮಾಡಬಹುದು, ಈ ರೀತಿ ಎಲ್ಲ ಇವಳು ಪ್ರೀ ಪ್ಲಾನ್ ಅನ್ನ ಮಾಡಿ ಈಕೆ ಈ ರೀತಿ ಕೃತ್ಯವನ್ನ ಎಸಗಿದ್ಲು. ಒಟ್ಟಾರೆ ಪೊಲೀಸರು ಈಕೆಯ ಬಳಿ ಸಾಕಷ್ಟು ಒಂದು ಮೌಲ್ಯದ ಸುಮಾರು 262 ಗ್ರಾಂ ಚಿನ್ನಾಭರಣ, ಅದೇ ರೀತಿ ಒಟ್ಟು ಮೌಲ್ಯ 32 ಲಕ್ಷ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ದಾರೆ. ಏನು ಈಕೆಯನ್ನ ಸದ್ಯಕ್ಕೆ ಬಂಧನ ಮಾಡಿದ್ದಾರೆ. ಒಟ್ಟಾರೆ ಇನ್ಯಾವುದೇ ಮಾಹಿತಿ ಇದೆಯಾ ಅಥವಾ ಏನಿದೆ ಅನ್ನೋದು ತನಿಖೆಯ ಮೂಲಕವೇ ಬಹಿರಂಗ ಆಗುತ್ತೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.